ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಾ ದೊಡ್ಡಮನೆ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ನೇಮಿತ ದೊಡ್ಡಮನೆ ಇದರ ಹಾಲಿ ಅಧ್ಯಕ್ಷರು ಹಾಗೂ ಇದೇ ಸಂಸ್ಥೆಯಲ್ಲಿ 35 ವರ್ಷದಿಂದ ನಿರ್ದೇಶಕರು ಕೂಡ ಆಗಿರುವಂತಹ ಮತ್ತು ಸಿದ್ದಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 3 ಅವಧಿಗೆ ನಿರ್ದೇಶಕರಾಗಿ ಮತ್ತು 2 ಅವಧಿಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಮತ್ತು ದೊಡ್ಡಮನೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ 11 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಈಗ ಹಾಲಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸಿದ್ದಾಪುರ TMSನಲ್ಲಿ ಮಾಜಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು 50 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಆಗಿರುವಂತಹ ಶ್ರೀ ಸುಬ್ರಾಯ್ ನಾರಾಯಣ್ ಭಟ್ ಗಡಿಹಿತ್ತಲು ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಾವು ಒಂದು ಸಹಕಾರಿ ರಂಗದಲ್ಲಿ ಮತ್ತೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರಿ. ಅದನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಮಸ್ಕಾರ. ನನ್ನ ಹೆಸರು ಸುಬ್ರಾಯ್ ನಾರಾಯಣ್ ಭಟ್ ಗಡಿಹಿತ್ಲು. ನಾನು ಈ ಸಹಕಾರಿ ರಂಗಕ್ಕೆ ಸಾಮಾನ್ಯ 35 ವರ್ಷಗಳ ಹಿಂದೆ ಅಥವಾ 40 ಇರ್ಬೋದು ಬಂದವ. ಬರಲಿಕ್ಕೆ ಆಗಿನ ಸಂಸ್ಥೆಯ ಪರಿಸ್ಥಿತಿನೂ ಒಂದು ಕಾರಣ. ನಾನು ಈ ಸಹಕಾರಿ ಸಂಸ್ಥೆಗೆ ಬಂದು ಹೋಗ್ತಾ ಇದ್ದೆ, ಯಾವಾಗಲಾದ್ರು ಭೇಟಿ ಕೊಡ್ತಿದ್ದೆ. ಇಲ್ಲಿ ಬರ್ತೆ ಎಲ್ಲ ಹಿತೈಷಿಗಳು ಸ್ನೇಹಿತರು ಇದ್ದಾರೆ. ರೇಷನ್ನು ವಗೈರೆ ಸಾಲಗಳು ಇಲ್ಲಿ ಸಿಗ್ತಿರಲಿಲ್ಲ, ರೇಷನ್ ಸಹಿತ ಸರಿ ಹಂಚ್ತಿರಲಿಲ್ಲ. ಆಮೇಲೆ ಆಗ ಒಂದು ವ್ಯವಸ್ಥೆ ಇತ್ತು, ಈಗ ನಂಗೆ ಚೆಕ್ ಕೊಡ್ತಿರ್ಲಿಲ್ಲ. ಬೆಳೆ ಸಾಲ ಅಧ್ಯಕ್ಷರೇ ತಂದು ಹಂಚ್ತಿದ್ರು. ತಂದಿದ್ದನ್ನು ಅವರಿಗೆ ನೇರವಾಗಿ ಕೊಡ್ತಿರ್ಲಿಲ್ಲ ಆ ಕಾಲದಲ್ಲಿ. ಇದು ಆರೋಪ ಅಂತ ಅರ್ಥ ಮಾಡಬೇಡಿ, ಸತ್ಯ ಇದು. ನನಗೆ ಒಂದು ನೋವಾಯಿತು. 2 ಜನರದ್ದು. ಒಬ್ಬ ಜಮೀನು ಕಳ್ಕೊಂಡ, ಇನ್ನೊಬ್ಬರು ಬಹಳ ಬಿಕಾರಿಗಳಾದರು. ಅವರು ಹೇಳ್ತಾರೆ, ತಾನು 800 ರೂಪಾಯಿ ತಂದಿದ್ದೀನಿ, ಅಲ್ಲಿ 4,500 ವಸೂಲು. ಆಗ ಅದು ನನಗೆ ಬಹಳ ಖೇದ ಆಯಿತು. ಅವರು ಸುಳ್ಳು ಹೇಳುವವರಲ್ಲ, ನಾನು ನಮ್ಮೂರವರು, ನಮಗೆ ಪರಿಚಯ ಇದೆ. ನನಗದು ಒಂದು ತಲೆಯಲ್ಲಿತ್ತು, ಇದು ಯಾಕೆ ಹೀಗಾಗ್ತಾ ಇದೆ. ಹಾಗಾಗಿ ಆಗೆಲ್ಲ 1 ವರ್ಷ ಸಹಕಾರಿ ಕ್ಷೇತ್ರದಲ್ಲಿ ಒಂದೇ ವರ್ಷ ಒಂದು ಸಾರಿ ನಾನು ಎಲೆಕ್ಷನ್ ನಿಂತೆ ಗುಂಪು ಮಾಡಲಿಲ್ಲ. ನಾನು ಗೆದ್ದೆ, ಆದರೆ ನಮಗೆ ಬೆಂಬಲಿಸುವ ಗುಂಪಿರಲಿಲ್ಲ. ಯಾಕಂದರೆ ನಾನು ಒಬ್ಬನೇ ಸ್ಪರ್ಧೆ ಮಾಡಿದ್ದೇನೆ. ಮಾರನೇ ವರ್ಷ ಮತ್ತೆ ನೀ ಸ್ಪರ್ಧೆ ಮಾಡೋಳು ಅವರೇ ಹೇಳಿದ್ರು, ಮಾಡಲ್ಲ ಅಂತ. ಆಮೇಲೆ ಗುಂಪು ಮಾಡಿ ಪ್ರಯತ್ನ ಮಾಡಿದೆ, ಯಶಸ್ವಿ ಆದೆ. ಅಲ್ಲಿಂದ ಏನಾಯಿತು, ನಾನು ಅಧ್ಯಕ್ಷನೂ ಆದೆ ಅದೇ ವರ್ಷ. ಸನ್ಮಾನ್ಯ ಶ್ರೀ ಗಾಂವ್ಕರ್ KDC ಬ್ಯಾಂಕ್ ನಿರ್ದೇಶಕ, ಇವರು MD, ಅವರಿಲ್ಲಿ ಭೇಟಿ ಕೊಡ್ಲಿಕ್ಕೆ ಬಂದರು. ಇದನ್ನು ಮರ್ಜ್ ಮಾಡಲಿಕ್ಕೆ ಹೊರಟಿದ್ರು. ಈ ಸಂಸ್ಥೆಯನ್ನು ಕ್ಯಾರಿಗೆ ಮರ್ಜ್ ಮಾಡ್ತಾ ಇದ್ರು. ನಾನು ಅದನ್ನು ಸ್ವಲ್ಪ ವಿರೋಧಿಸಿದೆ. ಅವ್ರಿಗೆ ಹೇಳಿದೆ, ಸ್ವಲ್ಪ ಅವಕಾಶ ಕೊಡಿ. ಸಾಧ್ಯನೇ ಇಲ್ಲ, ಈ ಸಂಸ್ಥೆ ಉಳಿಯಲ್ಲ, ನೀವು ಮರ್ಜ್ ಮಾಡೋದೇ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂದೆ. ಆಯ್ತು ನೋಡುವ ಅಂದರು. ಆಮೇಲೆ 1 ವರ್ಷದ ನಂತರ ಹೇಳಿದ್ರು, ದೊಡ್ಡಮನೆ ಸೊಸೈಟಿ ಹೋಗಿ ನೋಡಿ ಅಂತ. ಅವರೇ ಈಗಲೂ ಇದ್ದಾರೆ. ಹಾಗಾಗಿ ನಾನೊಬ್ಬ ಮಾಡಿದೆ ಅಂದರೆ ಅದಾಗಲ್ಲ. 2 ಕೈ ಸೇರಿದರೆ ಚಪ್ಪಾಳೆ. ನಮ್ಮ ಸಿಬ್ಬಂದಿಗಳೆಲ್ಲ ಒಳ್ಳೆಯವರೇ. ಜನರ ಸಹಕಾರ, ಇದರಿಂದ ಸ್ವಲ್ಪ ಹಂತ ಹಂತವಾಗಿ ನಾವು ಎಷ್ಟು ಯಶಸ್ಸನ್ನು ಕಾಣಬೇಕೋ ಅದನ್ನು ಕಾಣದೇ ಇದ್ದರೂ ಜನಸಾಮಾನ್ಯರಿಗೆ ಸ್ಪಂದಿಸಿದ್ದೇವೆ. ಹಾಗಾಗಿ ಜನರ ಬಗ್ಗೆ ನಮಗೂ ಪ್ರೀತಿ ಉಂಟು, ಅವರಿಗೂ ನಮ್ಮ ಬಗ್ಗೆ ಪ್ರೀತಿ ಉಂಟು. ಆಮೇಲೆ ಹಿಂದೆ ಪಂಚಾಯತ್ಗೆ ಬಂದೆ. ನಾನು ಪಂಚಾಯತ 11 ವರ್ಷ ಅಧ್ಯಕ್ಷ. ಈಗಲೂ ನಾನು ಅಧ್ಯಕ್ಷನೇ.
ಮಧ್ಯದಲ್ಲಿ 25 ವರ್ಷಕ್ಕಿಂತ ಹೆಚ್ಚು ಕಾಲ ಮಧ್ಯದಲ್ಲಿ ಪಂಚಾಯತ್ಗೆ ಹೋಗಲಿಲ್ಲ ನಾನು ಈ 5 ಕ್ಷೇತ್ರ ಇದೆ ಪಂಚಾಯತ್ಗೆ, ಯಾವ ಕ್ಷೇತ್ರದಲ್ಲಿ ನಿಂತರೂ ಗೆಲ್ತೇನೆ ಹೇಳೋ ವಿಶ್ವಾಸವೂ ಇದೆ. ಈ ಸಾರಿ ಪಂಚಾಯತ್ಗೆ ಬರಲಿಕ್ಕೂ ಕಾರಣ ಉಂಟು. ನಾನು ಅದನ್ನು ಆಸಕ್ತಿ ಪಟ್ಟು ಬಂದವಲ್ಲ, ದಿಢೀರಾಗಿ ಒತ್ತಡ ಬಂತು 2 ದಿನ ಇರ್ತಾ. ಹಾಗಾಗಿ ಸ್ಪರ್ಧೆ ಮಾಡಿದೆ ನಮ್ಮ ಊರಲ್ಲಿ. ಸ್ಪರ್ಧೆ ಮಾಡಿ ಗೆದ್ದು ಬಂದ ಮೇಲೆ ಅದು ಸಾಮಾನ್ಯ ವರ್ಗೂ ಬಂತು. ಮೂಲತಃ ನಾವು ಬಂದ ವ್ಯವಸ್ಥೆಯಲ್ಲಿ ನಮಗೆ ಬಲ ಇಲ್ಲ, ಆದರೂ ತಾವಾಗೇ ಮತ ಕೊಡ್ತೇನೆ ಅಂತ ನಿಸ್ಪರ್ಧೆ ಮಾಡೋ ಹೇಳಿದ್ರಿಂದ ಮಾಡಿ ಅಧ್ಯಕ್ಷನೂ ಆದೆ. ಸನ್ಮಾನ್ಯ ಶ್ರೀಮತಿ ಮಾರ್ಗ್ರೆಟ್ ಆಳ್ವ ಇದ್ದಾಗ ಅವರ MP ಇದ್ರು. ಅವಾಗ ಅವರ ನಿಧಿಯಿಂದ ಆ ಬಿಲ್ಡಿಂಗನ್ನು ಕಟ್ಟಿಸಿ, ಆ ಬಿಲ್ಡಿಂಗ್ ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ, ಬೋರ್ಡ್ ಸಹಿತ ಇರಲಿಲ್ಲ. ಅಲ್ಲಿ ವ್ಯವಸ್ಥೆ, ಅಲ್ಲಿಯ ಪಂಚಾಯತ್ ಅವ್ರು ನಾವೀಗ ಕೇಳಿದ್ರೆ ಏನು ಮಾಡಿದ್ದೀರಿ 15 ವರ್ಷ ಅಂತ ಕೇಳಿದ್ರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಹತ್ರ. ಆ ಪರಿಸ್ಥಿತಿ ನಿರ್ಮಾಣ ಆದ ಹಂತದಲ್ಲಿ ನಾನು ಅಲ್ಲಿ ಬಂದಿದ್ದೇನೆ. ಇದು ಪಂಚಾಯತದ ವಿಚಾರ. ಈಗ ನಮ್ಮ ಸಂಸ್ಥೆ ಬಗ್ಗೆ ಇನ್ನೂ ಕೆಲವು ಹೇಳಬೇಕಾಗ್ತದೆ. ತುಂಬ ಸಂತೋಷ ಸರ್. ಸರ್, ಇನ್ನು ದೊಡ್ಡಮನೆ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ಇದು ಯಾವಾಗ ಪ್ರಾರಂಭ ಆಯಿತು? ಇದು ಹಿನ್ನೆಲೆ ಏನು ಸರ್? 21/4/1960 ಪ್ರಾರಂಭ ಆಯಿತು. ಆಗ ದೊಡ್ಡ ಮನೆ ಅಂತ ಇರಲಿಲ್ಲ, ಗುಬ್ಗೋಡ್ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ಒಂದಾನೆ. ಈಗ ನಾವು ಅಲ್ಲೊಂದು ಕಿರಾಣಿ ಪ್ರಾರಂಭ ಮಾಡಿದ್ದೇವೆ. ಅದು ನಮ್ಮ ಜಾಗದಲ್ಲೇ ಬಿಲ್ಡಿಂಗು ಇದೆ, ಅಲ್ಲಿ ಸೊಸೈಟಿ ಬಿಲ್ಡಿಂಗನ್ನು ಅಲ್ಲೇ ಕಟ್ಟಿದ್ರು. ಈ ಒಂದು ಸಂಸ್ಥೆಯ ಹಿನ್ನೆಲೆ ಏನು ಸರ್? ಸಂಸ್ಥೆ 60ರಿಂದ ಕುಂಟುತ್ತಾ ಸಾಗಿತ್ತು. ನಾಮಕಾವಸ್ಥೆಗೆ ಸಂಸ್ಥೆ ಆಗಿ ಬಂದ್ಬಿಡ್ತು. ಕೇವಲ ಸೆಕ್ರೆಟರಿ ಅವರು ಅದು ಒಂದಾನಲ್ಲಿ ಇರಬೇಕಾದ್ರೆ ಅಷ್ಟು ಕ್ಷೀಣ ಆಗಿರಲಿಲ್ಲ. ಒಂದಾನಿಂದ ಇಲ್ಲಿಗೆ ಬಂತು. ಒಂದಾನಿಂದ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಇಲ್ಲಿ ಮಧ್ಯಸ್ಥಳ, ಒಂದಾನೆ ಸೆಂಟ್ರಲ್ ಆಗಲ್ಲ. ಯಾಕೆಂದರೆ ಈ ಸ್ಥಳದಿಂದ ಕನಿಷ್ಠ 13-14 ಕಿಲೋಮೀಟರ್ ಏರಿಯಾ ಹೊರಗೆ ದೂರ ಇದೆ. ಹಾಗಾಗಿ ಆಗಿನ ವಿಚಾರ, ಒಳಹೊರ ವಿಚಾರಗಳ ಅಗತ್ಯ ಈಗ ಕಾಣೋದಿಲ್ಲ ನನಗೆ. ಆದ್ದರಿಂದ ಈ ಸಂಸ್ಥೆ ಇಲ್ಲಿಗೆ ಬಂದಿತ್ತು, ಸಂತೋಷ, ಅಷ್ಟನ್ನೇ ವ್ಯಕ್ತಪಡಿಸ್ತೇನೆ. ಇಲ್ಲಿ ಬಂದ ಮೇಲೆ ಮಾಜಿ ಸೆಕ್ರೆಟರಿ ಅವರು ಗೋಪಾಲ್ ಶಾನ್ಭಾಗ್ ಅಂತಿದ್ರು ಒಂದಾನಲ್ಲಿದ್ದಾಗ. ಆ ಮನುಷ್ಯ ಸ್ವಲ್ಪ ನೇರವಾಗಿ ಹೇಳುವ ಒಳ್ಳೆ ಮನುಷ್ಯನೇ. ಅವರಿಗೆ ಆ ಬಸ್ಗೆ ಸೇರಲಿಲ್ಲ, ಇಲ್ಲಿಂದ ನಡ್ಕೊಂಡು ಬಂದು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅವರು ರಾಜೀನಾಮೆ ಕೊಟ್ಟರು. ಆಮೇಲೆ ಇಲ್ಲಿ MR ಹೆಗಡೆ ಹೇಳೋರು ಬಂದರು ಸೆಕ್ರೆಟರಿಯಾಗಿ. ಅವರೀಗಿಲ್ಲ, ದೈವಾಧೀನರಾಗಿದ್ದಾರೆ ಕಳೆದ ವರ್ಷ. ಈ ವರ್ಷ ನಾನು ಯಾರನ್ನು ಬೆಟ್ ಮಾಡೋದಿಲ್ಲ, ವಿಚಾರ ಮಾತ್ರ ಹೇಳ್ತಾ ಇದ್ದೀನಿ. ಯಾಕೋ ಏನೋ ಗೊತ್ತಿಲ್ಲ, ಹೆಸರು ದೊಡ್ಡ ಮನೆ, ಇಲ್ಲಿ ದೇಶ ಮಟ್ಟದ ಮಹೋನ್ನತ ನಾಯಕರಾಗಿ ಹೋಗಿದ್ದಾರೆ, ನಮಗೆಲ್ಲ ಹೆಮ್ಮೆ ಇದೆ. ಆದರೆ ಈ ಸಂಸ್ಥೆ ಆ ಹೆಸರಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಆ ಹೆಸರು ಬೇರೆ, ಇಲ್ಲಿ ಸಂಸ್ಥೆ ವ್ಯವಸ್ಥೆ ಬೇರೆ. ಹಾಗಾಗಿ ಈ ಸಂಸ್ಥೆಯ ವ್ಯವಸ್ಥೆಯನ್ನು ರೂಪಿಸಿಕೊಳ್ಬೇಕಾದ್ದು ನಮ್ಮ ಕೈಗೆ ಬಂದ ಮೇಲೆ ನಮ್ಮೆಲ್ಲರ ಜವಾಬ್ದಾರಿ. ಅವರೇನು ಮಾಡಿದ್ದಾರೆ ಹೇಳೋದು ಮುಖ್ಯ ಅಲ್ಲ, ನಾವೇನು ಮಾಡ್ತೇವೆ ಹೇಳೋದು ಮುಖ್ಯ. ನಾವು ನಮ್ಮ ಕೈಲಾದ ಮಟ್ಟಿಗೆ ಸಂಸ್ಥೆ ಏಳಿಗೆ ಪ್ರಯತ್ನಿಸಿದ್ದೇವೆ. ತುಂಬ ಸಂತೋಷ ಸರ್. ಸರ್, ಇನ್ನು ತಾವು ಅಧ್ಯಕ್ಷ ಆದ ನಂತರ ತಮ್ಮ ಸಂಸ್ಥೆಗೆ ತಾವು ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದೀರಿ, ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದಿರಿ? ನಾವು ಅಧ್ಯಕ್ಷ ಆದ ನಂತರ ಹಂತ ಹಂತವಾಗಿ ಈ ಮಹಸೂಲು ವಿಕ್ರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಾವು ಬೆಳೆದ ಬೆಳೆ, ಇಲ್ಲಿ ರೈತರು, ನಮ್ಮ ಸಂಸ್ಥೆಯ ಹೆಸರಿನಲ್ಲಿ TMSನಲ್ಲಿ ವಿಕ್ರಿ ಆಗ್ತದೆ ಮಹಸೂಲನ್ನು ಹಾಕಿ. ಆಮೇಲೆ ಬೆಳೆ ಸಾಲ ಮೊದಲಿಂದ ಸ್ವಲ್ಪ ಕೊಡ್ತಿದ್ರು, ಆದರೆ
ಪರಿಪೂರ್ಣ ಇರಲಿಲ್ಲ, ಏನೋ ಸೀಮಿತವಾಗಿ ಕೊಡ್ತಿದ್ರು. ನಾವು ಬೆಳೆ ಸಾಲವನ್ನು ವಿಸ್ತರಿಸಿದ್ವಿ, ಹೆಚ್ಚಾಗಿ ಕೊಟ್ವಿ. 0%, ಈಗ 0%ಅಲ್ಲಿ ಕೊಡ್ತಾ ಇದೆ. ಅದು ಸರ್ಕಾರದ ವ್ಯವಸ್ಥೆ. ಆಮೇಲೆ ಸರಿಯಾಗಿ ರೇಷನ್ ತಂದು ವಿಕ್ರಿ ಮಾಡ್ತೇವೆ. ಯಾಕೆಂದರೆ ಇಲ್ಲಿ ಬಹಳಷ್ಟು ಜನ ಬಡವರು, ಕೂಲಿಕಾರರು, ಹಿಂದುಳಿದ ವರ್ಗದವರು ಅವರೇ ಹೆಚ್ಚು. ಬಹಳಷ್ಟು ಜನ SCಗಳು 100 ಕುಟುಂಬ ಇದೆ ಈ ಕ್ಷೇತ್ರಕ್ಕೆ. ಈ ಸಂಸ್ಥೆ ಕ್ಷೇತ್ರದಲ್ಲಿ 106 ಕುಟುಂಬ SCಗಳದ್ದೇ ಇದೆ. ಹಾಗಾಗಿ ರೇಷನ್ನನ್ನು ಸರಿಯಾಗಿ ಅವರಿಗೆ ಮುಟ್ಟಿಸ್ತಾ ಇದ್ದೇವೆ. ನಾವು ಮಾಸೂಲು ವಿಕ್ರಿ ಮಾಡೋದ್ರಿಂದ ಅವರಿಗೆ ಸಾಲಗಳನ್ನು ಕೊಡಬೇಕಾಗ್ತದೆ. ಅವರು ಎಲ್ಲೇ ಸಿದ್ದಾಪುರದಲ್ಲಿ ಹಾಕಲಿ, ಸಿರಿಸಿಲ್ಲಿ ಹಾಕಲಿ, ಮಾಸೂಲು ವಿಕ್ರಿ ಮಾಡಿದವರು 100ಕ್ಕೆ 90 ಜನ ಸಾಲ ಬೇಕೇ ಬೇಕು, ಕೊಡಲೇಬೇಕಾಗ್ತದೆ. ಕೆಲವು ಸಂದರ್ಭಗಳಲ್ಲಿ ಮಾಸೂಲು ವಿಕ್ರಿ ನಮಗೇನಿದೆ, ನಮ್ಮ ಬಾಯ್ಲ 100ಕ್ಕೆ 80% ಕೊಡಬೇಕು. ಅದು ಕಾನೂನು ವ್ಯವಸ್ಥೆಯಲ್ಲಿ ಸರಿಯಾದದ್ದೇ. ಆದರೆ ಕೆಲವು ಸಂದರ್ಭಗಳಲ್ಲಿ ಅದು ತೊಂದರೆ ಕೊಡ್ತದೆ. ಅವ ಕಷ್ಟದಲ್ಲೇ ಇರ್ತಾನೆ, ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಆಮೇಲೆ ಜಮೀನು ಸುಧಾರಣೆ ಮಾಡಬೇಕು, ಬೇರೆ ಬೇರೆ ಆರೋಗ್ಯ ಕೆಟ್ಟಿರ್ತದೆ ಕುಟುಂಬದಲ್ಲಿ. ಅಂಥ ಸಂದರ್ಭಗಳಲ್ಲಿ ಅವರಿಗೆ ಹೆಚ್ಚಿಗೆ ಹೆಲ್ಪ್ ಮಾಡದಾಗಿದ್ದರೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಅವರು ಆವಾಗ ನಮ್ಮ ಸಂಸ್ಥೆಯಿಂದ ವಿಮುಖ ಆಗಬೇಕಾಗ್ತದೆ. ನಾವು ನಮ್ಮ ಸಂಸ್ಥೆಗೆ ಬಂದರೆ ಯಾರನ್ನು ಮತ್ತೊಂದು ಕಡೆ ಹೋಗೋ ವಿಚಾರಕ್ಕೆ ತಲೆ ಹಾಕದಾಗಿದ್ದಂಗೆ ನೋಡ್ಕೊಂಡಿದ್ದೀವಿ. ಅವರಿಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದೇವೆ. ಆ ಕೊಡುವ ಸಂದರ್ಭಗಳಲ್ಲಿ ನಮ್ಮ ಇತಿಮಿತಿ ಅಂದರೆ ಕಾನೂನಿನ ಚೌಕಟ್ಟನ್ನು ಸ್ವಲ್ಪ ಹೊರಗೆ ಹೋಗಬೇಕಾಗ್ತದೆ. ಅದು ಅನಿವಾರ್ಯ. ಹಾಗೆ ಸಾಲಗಳು ಕೆಲವು ಸಂದರ್ಭದಲ್ಲಿ ನಾವು ಜಾಸ್ತಿ ಕೊಟ್ಟಿದ್ದು ಉಂಟು, ಕೊಡಲಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಕೊಡಬೇಕಾಗ್ತದೆ. ಅದು ನನ್ನ ದೃಷ್ಟಿಯಲ್ಲಿ ತಪ್ಪಲ್ಲ, ಸರಿಯಾದದ್ದೇ. ಆ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಮೇಲೆ ನಾವೀಗ ಒಂದು ಕಿರಾಣಿಯನ್ನು ಪ್ರಾರಂಭ ಮಾಡಿದ್ದೇವೆ ಒಂದಾನಲ್ಲಿ, ಅದು ನಮ್ಮದೇ ಸ್ಥಳ. ಆಮೇಲೆ ಇಲ್ಲಿ ರೇಷನ್ ವಿಕ್ರಿ ಅಲ್ಲದೆ ಅಸಾಮಿ ಸಾಲ ಮತ್ತು ಬೆಳೆ ಸಾಲ, ಆಮೇಲೆ ಮಾಧ್ಯಮಿಕ ಸಾಲ ಅಂದರೆ ಅವರಿಗೆ 3% ಕೊಡ್ತೇವೆ. ಅವರ ಹಿಡುವಳಿಗೆ ಲೆಕ್ಕಾಚಾರದ ಪ್ರಕಾರ ಸಿಗ್ತದೆ. ಆ ಪ್ರಕಾರದಲ್ಲಿ ಅವ್ರಿಗೆ 3%. ಯಾಕೆಂದರೆ ಇದು ನಮ್ಮದು 12% ಸಾಲ ಭಾಳ ಕಷ್ಟ ಅವರಿಗೆ. ಈ ಜಾಸ್ತಿ ಲೋನ್ ಮಾಡ್ಕೊಂಡು ಅವ್ರಿಗೆ ತೀರ್ಸೋದು ಕಷ್ಟ, ಎಲ್ಲ ಬಡ್ಡಿಯಲ್ಲೇ ಹೋಗ್ಬಿಡ್ತದೆ. ಹಾಗಾಗಿ 3% ಸಾಲವನ್ನು ಕೊಡ್ತಾ ಇದ್ದೇವೆ ಇತಿಮಿತಿಯಲ್ಲಿ. ಮತ್ತು ಈಗೇನು ಮಾಡಿದ್ದೇವೆ, ನಮ್ಮ ರೈತರನ್ನು ಸರ್ವಸಾಧಾರಣ ಸಭೆಯಲ್ಲಿ ಗುರುತ ಮಾಡಿ, ಯಾರು ಇಲ್ಲಿ ಹೆಚ್ಚು ಮಾಸೂಲು ಕಾಯಮಾಗಿ ವ್ಯವಹಾರ ಮಾಡ್ತಾರೆ, ಅದು ನಾವೊಂದು ವಿಚಾರವನ್ನು ಹಾಕ್ಕೊಂಡಿದ್ದೇವೆ. ಹೆಚ್ಚು ವಯಸ್ಸಾದವರಿಗೆ ಮೊದಲ ಆದ್ಯತೆ ಕೊಟ್ಟವರನ್ನು ವರ್ಷ ಸನ್ಮಾನಿಸ್ತೇವೆ ಸರ್ವಸಾಧಾರಣ ಸಭೆ. ಮತ್ತು ಈ ವರ್ಷದಿಂದ ಮತ್ತೊಂದು ವಿಚಾರವನ್ನು ನಮ್ಮ ಸೊಸೈಟಿಯ ಏರಿಯಾದಲ್ಲಿ ಈ ಸಂಸ್ಥೆಯ ಹೆಚ್ಚು ಸಾಧನೆ ಮಾಡಿದವರನ್ನು ಕರೆಸಿ ಸನ್ಮಾನ ಮಾಡಬೇಕು ಅಂತಲೂ ವಿಚಾರ ಮಾಡಿದೆ. ಕಾರಣ ಉಂಟು, ಬಹಳ ಸೇವೆ ಮಾಡಿದವರಿಗೆ ಏನೋ ಒಂದು ಸನ್ಮಾನ ಮಾಡಿದರೆ ನೆಮ್ಮದಿ ಇರ್ತದೆ, ನಮಗೂ ಸಮಾಧಾನ ಇರ್ತದೆ. ಆ ಉದ್ದೇಶದಿಂದ ನಾವು ಆ ನಿರ್ಣಯವನ್ನು ಕೈಗೊಂಡಿದ್ದೀವಿ. ತುಂಬ ಸಂತೋಷ ಸರ್. ಸರ್, ಇನ್ನು ರೈತರಿಗೆ ಯಾವ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? ರೈತರಿಗೆ ಗೊಬ್ಬರ, ಕ್ರಿಮಿನಾಶಕ, ಆಮೇಲೆ ತುತ್ತ, ಸುಣ್ಣ ಮತ್ತು ಗದ್ದೆ ಹೊಡೆಯುವರಿಗೆ ಕ್ರಿಮಿನಾಶಕ ಔಷಧಗಳನ್ನು ಪೂರೈಸ್ತೇವೆ ನಮಗೆ. ಅದಲ್ಲದೆ ರೈತರಿಗೆ ಯಾವುದೇ ತೊಂದರೆ ಬಂದಾಗ ನಾವು ನಾಸ್ತಿ ಹೇಳಲಿಲ್ಲ, ನಮ್ಮ ಕೈಲಾದಷ್ಟು ಸಹಕಾರ ಮಾಡಿದ್ದೇವೆ. ಅದು ನಾನು ಹೇಳಿಕೊಂಡ್ರೆ ಅರ್ಥ ಇಲ್ಲ, ನೀವು ರೈತರ ಬಾಯಿಂದಲೇ ಕೇಳಿ. ನಾನು ಕೆಲವು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೇನೆ,
ಅವ್ರು ಈಗಲೂ ಇದ್ದಾರೆ, ಅವ್ನು ತೀರೋದು, ಅವ್ರ ಮಕ್ಕಳಿದ್ದಾರೆ. ಮೊನ್ನೆ ನಮ್ಮ ಮನೆಗೆ ಬಂದವ್ ಹೇಳೋದು ಅವನಿಗೆ ದಿಢೀರು ದುಡ್ಡು ಬೇಕಾಯ್ತು, ಹಣ ಸಂಸ್ಥೆಯಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಅವನಿಗೆ ನಾಳೆ ಬೆಳಗಾದ್ರೆ ಹಣ ಬೇಕು, ಇಲ್ಲಿ ಕೊಡ್ಲಿಕ್ಕೆ ಬರಲ್ಲ. ಆಗ ನನ್ನ ಹತ್ರ ಹಣ ಇಲ್ಲ, ನಾ ಇದ್ರೆ ಕೊಟ್ಬಿಡ್ತಿದ್ದೆ, ನನಗೆ ಅವನ ಬಗ್ಗೆ ಗೊತ್ತಿತ್ತು. ಕಡೆ ಸೆಕ್ರೆಟರಿ ಕರೆಸಿ ಇಲ್ಲಿ ರಾತ್ರಿ ಮಾತಾಡಿ ಎಸೆಂಬಟ್ಟಿದ್ದೆ. ಅವರಿಗೆ 2 ಲಕ್ಷ ರೂಪಾಯಿ ಪೂರೈಸಿ. ಇಂಥದ್ದು 16 ಕೇಸ್ ಉಂಟು. ಅವ ಇವತ್ತಿಗೂ ನೆನಪಿಟ್ಟು ಹೇಳ್ತಾನೆ. ಮೊನ್ನೆ ಅವನ ಮಗ ಹೇಳ್ದ, ನನಗೆ ಆವಾಗಲೇ ನೆನಪಾದದ್ದು, ನೀವು ರಾತ್ರಿ ಬಂದಿದ್ವಿ, ಬೆಳಗ್ಗೆ 8 ಗಂಟೆ ಒಳಗೆ ರೊಕ್ಕ ಕೊಡಿಸಿದೆ. ಆಫೀಸ್ ವೇಳೆಲ್ಲ ಅದಕ್ಕೂ ಮೊದಲೇ ಕೊಡಿಸಿದ್ದೇವೆ. ಆಗ ನಿರ್ಬಂಧ ಇರಲಿಲ್ಲ 20,000. ಈಗಾದ್ರೆ 20,000 ಚೆಕ್ ಕೊಡಬೇಕು. ಅವನಿಗೆ ಚೆಕ್ ಕೊಟ್ಟರೆ ಆಗಲ್ಲ, ಆವತ್ತಿನ ಪರಿಸ್ಥಿತಿ ಹಾಗಿತ್ತು. ಅವನು ಮಗ ಸಹಿತ ಇವತ್ತು ಮೊನ್ನೆ ನೆನಪು ಮಾಡಿ ಹೋದ, ನಾವು ಮರೆಯೋಕ್ಕಾಗಲ್ಲ, ನೀವು ಸಹಾಯ ಮಾಡಿ. ಅಂಥ ಕೆಲವು ಸಂದರ್ಭಗಳಲ್ಲಿ ಅವರ ತೊಂದರೆಗಳನ್ನು ಪರಿಹಾರ ಮಾಡಬೇಕಾಗ್ತದೆ. ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಸಂಸ್ಥೆಯಿಂದ ಕೃಷಿ ಯಂತ್ರೋಪಕರಣಗಳನ್ನು ರೈತರಿಗಾಗಿ ಯಾವುದಾದ್ರೂ ಕೊಟ್ಟಿದ್ದೀಯಾ? ಹೌದು, ಟ್ರ್ಯಾಕ್ಟರ್ ಕೊಡಿಸಿದ್ದೇವೆ, ಆಮೇಲೆ 2 ವೀಲ್ಸ್ ಕೊಟ್ಟಿದ್ದೇವೆ, ಮತ್ತು ಪವರ್ ಟೇಲರ್ ಕೊಡಿಸಿದ್ದೇವೆ. ಅವರಿಗೆ ಆ ರೀತಿಯಲ್ಲಿ ಕಂತಿನಲ್ಲಿ ಅನುಕೂಲವಾಗುವಂತ ರೀತಿಯಲ್ಲಿ ಮಾಡಿಕೊಟ್ಟಿದೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಕಳೆದ 1 ವರ್ಷದಿಂದ ತಮ್ಮ ಸಂಸ್ಥೆ ಯಾವ ರೀತಿ ತಮ್ಮ ಒಂದು ಪ್ರಗತಿಯನ್ನ ಕಂಡಿದೆ, ಯಾವ ರೀತಿ ಅಭಿವೃದ್ಧಿಯನ್ನ ಕಂಡಿದೆ ತಮ್ಮ ಒಂದು ಸಂಸ್ಥೆ? ನಮ್ಮ ಸಂಸ್ಥೆ ಕಳೆದ 1 ವರ್ಷದಲ್ಲಿ ಹಿಂದಿನಕ್ಕೆ ತುಲನೆ ಮಾಡಿದಾಗ ಬಹಳ ಅಭಿವೃದ್ಧಿಯನ್ನು ಕಂಡಿದೆ. ನಿಮಗೆ ಉದಾಹರಣೆಗೆ ಹೇಳ್ತೇನೆ, 2020-21ರಲ್ಲಿ 1116 ಕ್ವಿಂಟಲ್ ಅಡಿಕೆ ವಿಕ್ರಿ ಮಾಡಿದೆ. ಅಂದರೆ 7.5 ಕೋಟಿ ರೂಪಾಯಿ ಮೌಲ್ಯದ ಮಹಸೂಲು ದಾಖಲು. ಆಮೇಲೆ ಒಂದಾನಲ್ಲಿ ಒಂದು ಕಿರಾಣಿಯನ್ನು ಪ್ರಾರಂಭ ಮಾಡಿದೆ. ಮತ್ತು ನಾವು ಮತ್ತೊಂದು ವಿಚಾರವನ್ನು ಮಾಡಿದೆ. ಈ ನಮ್ಮಲ್ಲೇ ವ್ಯವಹಾರ ಮಾಡುವ ರೈತರು ಮೃತಪಟ್ಟರೆ ಅವರಿಗೆ 5,000 ರೂಪಾಯಿಯಷ್ಟು ಕಿರಾಣಿಯನ್ನು, ಅವರ ಸಾಮಾನ್ಯ ನಮ್ಮ ಹಿಂದೂ ಪದ್ಧತಿಯಂತೆ ಅವರಿಗೆ ಅದರ ಅವಶ್ಯಕತೆ ಇರ್ತದೆ ಅವರ ದಿನ ಕಾರ್ಯ ಮಾಡಲಿಕ್ಕೆ. ಅದಕ್ಕಾಗಿ 5,000 ರೂಪಾಯಿಯಷ್ಟು ಕೊಡಬೇಕು ಅಂತ ಆಡಳಿತ ಮಂಡಳಿ ನಿರ್ಣಯ ಮಾಡಿದ್ದೇವೆ. 1/4ರಿಂದ ಜಾರಿಯಲ್ಲಿ ಬರ್ತದೆ. ನಮ್ಮ ಸಂಸ್ಥೆಯ ಸದಸ್ಯತ್ವ 1186ಕ್ಕೆ ಏರಿದೆ. ಆಡಿಟ್ ವರ್ಗೀಕರಣ 3 ವರ್ಷದ ಹಿಂದೆ ಬದಲಿತ್ತು, ಈಗ ಅ ವರ್ಗಕ್ಕೆ ಬಂದಿದೆ 3 ವರ್ಷದಿಂದ. ನಿಕ್ಕಿ ಲಾಭ 28,02,497 ರೂಪಾಯಿ ಆಗಿದೆ. ಮಹಸೂಲು ವಿಕ್ರಿ 2,683 ಕ್ವಿಂಟಲ್ ಇಲ್ಲಿವರೆಗಿನ ದಾಖಲೆ ಇದೆ. ಅದು 7,56,00,000 ಈಗಿನ ಅಮೌಂಟ್ ಆಗ್ತದೆ. ವಿಕ್ರಿಗೆ ನಮಗೆ ಡಿವಿಡೆಂಡನ್ನು 6% ಕೊಟ್ಟಿದೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ತಮ್ಮ ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗಾಗಿ ತಾವು ಯಾವ್ಯಾವ ಯೋಜನೆಗಳನ್ನ, ಹೊಸ ಯೋಜನೆಗಳನ್ನ ತಾವು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ನಾವು 1-4ರಿಂದ ವಿಚಾರ ಮಾಡಿದ್ದೇವೆ. ಬಡ್ಡಿಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮೊದಲನೇದು. ಅದಕ್ಕಿಂತ ಮಹತ್ವದ್ದು, ನಾವು ಬಹಳ ಹಳೆ ಬಿಲ್ಡಿಂಗಲ್ಲಿದ್ದೇವೆ. ಏನಾದರೂ ಪ್ರಯತ್ನ ಮಾಡಿ ಇಲ್ಲೊಂದು ಬಿಲ್ಡಿಂಗನ್ನು ಮಾಡಲೇಬೇಕು, ಶತಾಯುಗತಾಯು ಹೋರಾಟ ಮಾಡಬೇಕದಕ್ಕೆ ಮಾಡುವ ಇಚ್ಛೆ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಎಲ್ಲರಿಗೂ ಉಂಟು. ಅದನ್ನು ಯಶಸ್ಸ ಕಾಣಬೇಕು ಎನ್ನುವ ಆಶಯ ಹೊಂದಿದ್ದೇನೆ. ಮತ್ತು ರೈತರಿಗೆ ಸಾಧ್ಯ ಆದಷ್ಟು 3% ಸಾಲವನ್ನು ಹೆಚ್ಚಾಗಿ ತಂದು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಅದೇ ರೀತಿ ತಮ್ಮ ಒಂದು ಲಾಭಾಂಶ ಕಾಣಲಿಕ್ಕೆ, ತಮ್ಮ ಒಂದು ಅಭಿವೃದ್ಧಿ ಕಾಣಲಿಕ್ಕೆ ಇನ್ನೂ ಏನು ಹೊಸ ಯೋಜನೆಗಳಿದ್ದಾವೆ ಸರ್?
ಸಾಕಷ್ಟು ಯೋಜನೆಗಳಿದ್ದಾವೆ, ಒಂದೊಂದಾಗಿ ಕಾರ್ಯರೂಪಕ್ಕೆ ತರಬೇಕಾಗ್ತದೆ. ಅದಕ್ಕೆ ನಮಗೆ ತೊಡಕಾದ್ದೇ ಬಿಲ್ಡಿಂಗು. ನಾವು ಬಿಲ್ಡಿಂಗ್ ಮಾಡ್ಕೊಳ್ಳದೆ ಯೋಜನೆಗಳಲ್ಲಿ ರೂಪಿಸೋದು ಕಷ್ಟ. ಬಹಳಷ್ಟು ಯೋಜನೆಗಳು, ಇಲ್ಲಿ ಕಿರಾಣಿ ಬೇಕು, ರೈತರಿಗೆ ಸಿಗೋ ಎಲ್ಲ ಯಂತ್ರೋಪಕರಣಗಳು ಬೇಕು, ಅದನ್ನೆಲ್ಲ ಇಟ್ಟುಕೊಳ್ಳಿಕ್ಕೆ ಜಾಗ ಇಲ್ಲ. ಹಾಗಾಗಿ ಮೊದಲು ಬಿಲ್ಡಿಂಗ್ ಆದಮೇಲೆ ಅಂತಹ ಯೋಜನೆಗಳನ್ನು ಬಹಳಷ್ಟು ಇದ್ದಾವೆ, ಅದನ್ನೆಲ್ಲ ಜಾರಿಗೆ ತರೋ ಉದ್ದೇಶ ನಮಗಿದೆ. ಸರ್, ಇನ್ನು ತಾವು ಈ ಒಂದು ದೊಡ್ಡಮನೆ ಗ್ರಾಮ ಪಂಚಾಯತಿಯಲ್ಲಿ ಈ 11 ವರ್ಷಗಳ ಕಾಲ ಸೇವೆಯನ್ನು ಮಾಡಿದಿರಿ, ಮತ್ತೆ ಅದೇ ರೀತಿ ಈಗ ಅಧ್ಯಕ್ಷರಾಗಿ ಕೂಡ ಒಂದು ಕಾರ್ಯನಿರ್ವಹಿಸ್ತಾ ಇದ್ರಿ. ಈ ಒಂದು ದೊಡ್ಡಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ? 5 ವರ್ಷದಲ್ಲಿ ಗ್ರಾಮ ಪಂಚಾಯತವನ್ನು ಮಾದರಿ ಪಂಚಾಯತವನ್ನಾಗಿ ಮಾಡಬೇಕು ಎನ್ನುವ ಉದ್ದೇಶ ಹೊಂದಿದವನು. ಅದಕ್ಕೆ ಎಲ್ಲ ಕೈ ಸೇರಿಸಿದರೆ ಖಂಡಿತ ಆ ವಿಚಾರದಲ್ಲಿ ಹೆಜ್ಜೆ ಹಾಕ್ತೇನೆ. ಈಗಾಗಲೇ ಪೂರ್ವಭಾವಿಯಾಗಿ ಕೋಡಿಗೆದ್ದೆಯಲ್ಲಿ ಸಾಮಾನ್ಯ 100 ಎಕರೆ ಜಮೀನು ಕೃಷಿ ಮಾಡಲಿಕ್ಕೆ ಕಷ್ಟ ಆಗಿತ್ತು. ಒಂದು ಹಳ್ಳ ಹೋಗ್ತಿತ್ತು, ಅದ್ರ ಮೇಲೆ ಅವರು ಬೊಬ್ಬೆ ಹೊಡಿತಿದ್ರು. ಅದಕ್ಕೆ ಆ ಹಳ್ಳವಲ್ಲಿ ಹೂಳೆತ್ತಿಸಿ ಈ ವರ್ಷ 1 ಹನಿ ನೀರು ಒಳಗೆ ಹೋಗೋದಾಗಿದ್ದಾಗ ಫಸ್ಟ್ ಅಧ್ಯಕ್ಷ ಆದ ಕೂಡಲೇ ಮಾಡಿಸ್ಕೊಟ್ಟಿದ್ದೇನೆ ಅವರಿಗೆ. ಅವರು ಬಹಳ ಖುಷಿಯಲ್ಲಿದ್ದಾರೆ, ನನಗೂ ಸಂತೋಷ ಆಗಿದೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ಗೆ ಒಂದು ಬೋರ್ಡ್ ಸಹಿತ ಇರಲಿಲ್ಲ. ಸುಣ್ಣ ಬಣ್ಣದು ಆ ಬಿಲ್ಡಿಂಗ್ ಹುಟ್ಟಿದ ಮೇಲೆ ಕಾಣಲಿಲ್ಲಾಗಿತ್ತು, ತುಕ್ಕು ಹಿಡಿತಾ ಇತ್ತು. ಅದಕ್ಕೆ ಸುಣ್ಣ ಬಣ್ಣ ಮಾಡಿಸಿದ್ದೇನೆ. ಗ್ರಾಮ ಪಂಚಾಯತನ್ನು ಸಾಧ್ಯವಾದಷ್ಟು ನೋಡಲಿಕ್ಕಾದರೂ ಸಮಾಧಾನ ಇರಬೇಕಲ್ಲ, ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿಸಿದ್ದೇನೆ. ಇನ್ನು ಜನರಿಗೆ ರಸ್ತೆ, ನೀರು, ಆಮೇಲೆ ವಿದ್ಯುತ್ತು, ಇದನ್ನೆಲ್ಲ ಪೂರೈಸಲಿಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೇನೆ. ಕೈ ಮೀರಿ ಸೇವೆ ಮಾಡೋ ಇಚ್ಛೆಯನ್ನು ಹೊಂದಿದ್ದೇನೆ. ತುಂಬ ಸಂತೋಷ ಸರ್. ಸರ್, ತಾವು ಇನ್ನು ಈ ಹಿಂದೆ ಒಂದು ಸಿದ್ದಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 3 ಅವಧಿಗೆ ನಿರ್ದೇಶಕರಾಗಿ ಮತ್ತು 2 ಅವಧಿಗೆ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ರಿ. ಆ ಒಂದು ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ಗಳನ್ನು ಮಾಡಿದ್ರಿ? ನಾನು ಅಧ್ಯಕ್ಷರಾದ ಪ್ರಥಮದಲ್ಲಿ ನಮಗೆ ಪಶ್ಚಿಮ ಭಾಗ ಅಂತಾರೆ. ಈ ಭಾಗಕ್ಕೆ ಬಹುತೇಕ ಸಿದ್ದಾಪುರಕ್ಕೆ ಅಡಿಕೆ ಹೋಗೋದು ಪಶ್ಚಿಮ ಭಾಗದಿಂದ ಮಾತ್ರ. ಉಳಿದ ಭಾಗಗಳ ಅಡಿಕೆ ಶಿರ್ಸಿಗೆ ಹೋಗ್ತದೆ. ನಮಗೆ 3 ಕಿಲೋಮೀಟರ್ ಸುತ್ತ ಹಾಕಬೇಕು ಅಲ್ಲಿಗೆ ಹೋಗಲಿಕ್ಕೆ. ಆಗ ಸರ್ವೆ ಮಾಡಿಸಿ ಈ ಈಚೆಗೆ ಹೊಸೂರು ಹತ್ತಿರ ಒಂದು ಹೊಸ ರಸ್ತೆ ಬರುವಾಗ ಮಾಡಿ ರೋಡನ್ನು ಮಾಡಿಸಿದೆ. ಆಮೇಲೆ ಗ್ರಾಮಾಂತರಕ್ಕೆ ಎಲ್ಲ ಸಹಕಾರಿ ಸಂಘಗಳಿಗೆ ನಮ್ಮೊಂದು ಬಿಟ್ಟು ಉಗ್ರಾಣಗಳನ್ನು ಕೊಟ್ಟಿದೆ. ಆಮೇಲೆ ಈ ನಮ್ಮ ಅಡಿಕೆಯಲ್ಲಿ ಬಹಳ ಕಳ್ಳದಂಧೆ ನಡೀತದೆ. ನಂಬರ್ 2 ಅಂತಾರೆ ಅದಕ್ಕೆ. ಅದನ್ನು ನಮ್ಮ ಸೆಕ್ರೆಟ್ರಿಯವರಿಗೆ ಹೇಳಿದೆ. ಅವ್ರು ಯಾಕೋ ಅಷ್ಟು ಏನಿದೆಯೋ ಗೊತ್ತಿಲ್ಲ, ನನಗೆ ಒಳಮರ್ಮ ಕಂಡು ಬಂತು. ನಾವೇ ಸ್ವತಃ ಹೋಗಿ ಒಂದು ಕೇಸನ್ನು ಮಾಡಿದ್ವಿ. ಕೆಲವೊಂದು ಅದು ತಂದು ನಿಲ್ಲಿಸಿದಾಗ ಅಡಿಕೆಯನ್ನು ಆ ವ್ಯವಸ್ಥೆಯ ಸಾಹುಕಾರರು ಬಂದು ಅದನ್ನು ಹೇಳಲೇಬೇಕು. ನಾನು ಬಹಳಷ್ಟು ಹಣ ಇತ್ತು, ಎಷ್ಟು ಇತ್ತು ಗೊತ್ತಿಲ್ಲ. ನಾ ಗೆಟ್ ಔಟ್ ಅಂತ ಹೊರಗೆ, ನೀ ಗೆಟ್ ಔಟ್ ಇಲ್ಲಿ ಇರಬೇಡಿ, ನಡೆದ್ಬೇಡಿ, ನಾ ದುಡ್ಡಿಗಾಗಿ ಬಂದವಲ್ಲ. ಯಾಕೆಂದರೆ 3 ಫೂಟ್ ಮಣ್ಣು ಕೀಳಬೇಕಾಗ್ತದೆ ಕುರ್ಚಿ ಮೇಲೆ ಕೂತ್ಕೊಂಡು ದುಡ್ಡು ತಿಂದರೆ, ನಡೆದ್ಬೇಡಿ ಅಂದೆ. ಅವ್ರ ಕಡೆಗೆ ನಾನು ಒಂದು ಮಾತು ಹೇಳಿದೆ, ನಿಮ್ಮ ಹಣಕ್ಕೆ ಮತ್ತೊಂದಕ್ಕೆ ಬಗ್ಗೋದಿಲ್ಲ, ಅದು ನಿಯಮಾನುಸಾರವಾಗಿ ಪಾವತಿ ಮಾಡಿಸಿ ಒಯ್ಯಿರಿ ಅಂದೆ. ಹೈ ಇನ್ಫ್ಲುಯೆನ್ಸ್ ಹಾಕಿದ್ರು, ಯಾವುದೂ ನಡೀಲಿಲ್ಲ. ಕಡೆಗೆ ಪಾವತಿ ಮಾಡಿಸ್ಕೊಂಡು ಹೋದರು. APMC ಆವರಣದೊಳಗೆ ರೋಡ್ ಸರಿಯಾಗಿರಲಿಲ್ಲ, ರೋಡನ್ನು ಮಾಡಿಸಿದ್ದೇವೆ. ಆಮೇಲೆ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಉಗ್ರಾಣಗಳನ್ನು ಹೆಚ್ಚಾಗಿ ಮಾಡಿ ಅಡಿಕೆ ವ್ಯಾಪಾರಸ್ಥರಿಗೆ ಇಡ್ಲಿಕ್ಕೆ ಅನುಕೂಲವಾಗುವಂತೆ ಸಾಕಷ್ಟು ಉಗ್ರಾಣಗಳನ್ನು ಮಾಡಿಸಿದ್ದೇವೆ. ಸರ್, ಅದೇ ರೀತಿ ಈ ಹಿಂದೆ ತಾವು TMS ನಲ್ಲಿ ಮಾಜಿ ನಿರ್ದೇಶಕರಾಗಿ ಕೂಡ ಒಂದು ಕೆಲಸವನ್ನು ನಿರ್ವಹಿಸಿದ್ರಿ. ಆ ಒಂದು ಸಂದರ್ಭದಲ್ಲಿ ರೈತರಿಗೆ ಏನು ಅನುಕೂಲತೆಗಳನ್ನು ಮಾಡಿಕೊಟ್ಟಿರಿ? TMS ನಲ್ಲಿ ನಾನೀಗ 10 ವರ್ಷದ ಹಿಂದೆ ಡೈರೆಕ್ಟರ್ ಆದ. ಆವತ್ತಿನ ವ್ಯವಸ್ಥೆಯಲ್ಲಿ
ಬಹುತೇಕ ಕಿರಾಣಿಯೂ ಸಹಿತ ಸರಿ ಇರಲಿಲ್ಲ. ಅಲ್ಲಿದ್ದ ಒಬ್ಬ ಪ್ರಬಲ ನಿರ್ದೇಶಕರು ಕಿರಾಣಿ ಬಂದ್ ಮಾಡಬೇಕು ಅಂತ ವ್ಯವಸ್ಥೆಗೆ ಹೊರಟರು. ಆಗ ನಾನು ಸ್ವಲ್ಪ ಕೆಂಡಮಂಡಲವಾಗಿ ಕಿರಾಣಿ ಬಂದ್ ಮಾಡಲಿಕ್ಕೆ ಆಗೋದಿಲ್ಲ, ಈ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಹೇಳಿ ಸ್ವಲ್ಪ ನನ್ನ ಮಾತಿಗೆ ಎದುರಾಡ್ತಿರ್ಲಿಲ್ಲ, ಸುಮ್ಮನೆ ಇರ್ತಿದ್ರು. ಅಲ್ಲಿರುವ ಕಿರಾಣಿ ವ್ಯವಸ್ಥೆಯಲ್ಲಿದ್ದವರು ನಾನು ಒಂದಿನ ಅವ್ರಿಗೆ ಜೋರು ಮಾಡಿದ್ರಂತೆ, ನೀವು ಹಿಂಡಿ ತರಿಸ್ಬೇಡ ಮತ್ತೊಂದು ತರಿಸ್ಬೇಡ ಅಂತ. ಅವರು ಹೆದರ್ಕೊಂಡ್ರು. ನಾನಿದ್ದೇನೆ, ನೀ ಯಾಕೆ ಹೆದರ್ತೀಯ ಸುಮ್ಮನೆ ಅಂತ ಕೇಳಿದ್ದೆ. ಉಪಸಮಿತಿ ಮೀಟಿಂಗ್ ಇತ್ತು, ನಾವು ಹೋಗೋದು 5 ಮಿನಿಟ್ ಲೇಟು. ಅವರಿಂದ ಫೋನು, ಇಲ್ಲ ನನಗೆ ಬೈತಾ ಇದ್ದಾರೆ, 2 ಮಿನಿಟಲ್ಲಿ ಬರ್ತೇನೆ ಈಗ ಅಂದೆ. ನಾನು ಹೋದ ತಕ್ಷಣ ಇವನ್ನೆಲ್ಲ ಇಟ್ಕೊಳ್ಳಿ ಕಳಿಸಿಬಿಡಿ ಅಂದರು. ತಿರುಗಿ ಅವರಿಗೇನು ಮಾತಾಡಲಿಲ್ಲ. ಹೀಗಾಗಿ ಕಿರಾಣಿಯ ವ್ಯವಸ್ಥೆ ಪ್ರಾರಂಭ ಅಥವಾ ಮುಂದುವರಿಲಿಕ್ಕೆ ಕಾರಣ ನಾನು ಅಂದ್ರೆ ಅತಿಶಯೋಕ್ತಿ ಅಲ್ಲ. ಹಾಗೆ ಬಂದ ಅಡಿಕೆ ರೈತರಿಗೆ ತೂಕ ಗೀಕದಲ್ಲಿ ಸ್ವಲ್ಪ ತೊಂದರೆಗಳಿದ್ದು ಅಂತ ಜನ ಹೇಳ್ತಿದ್ರು. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿದ್ದೇನೆ. ಒಬ್ಬ ಆಡಳಿತ ಮಂಡಳಿಯ ಸದಸ್ಯನಾಗಿ ಅಲ್ಲಿ ಅಷ್ಟು ಸುಲಭ ಅಲ್ಲ ಎಲ್ಲವುದನ್ನು ಮಾಡಲಿಕ್ಕೆ. ಯಾಕೆಂದರೆ ಅಧ್ಯಕ್ಷರಾದವರಿಗೆ ಬೆಂಬಲ ಇರುತ್ತದೆ. ಅಲ್ಲಿ ಅಧ್ಯಕ್ಷರು ನಾಮಕಾವಸ್ಥೆ ಮೇಟಿ ಇತ್ತು, ಅದು ಹೇಳ್ದಂಗೆ ಕೇಳ್ತಿತ್ತು. ಹಾಗಾಗಿ ಅಧ್ಯಕ್ಷರು ತಟಸ್ಥ, ಅವರು ಎಲ್ಲವುದನ್ನು ನಿಭಾಯಿಸ್ತಿದ್ರು. ಅಲ್ಲಿ ಮುಂಗಡ ಸಾಲ ಕೊಡ್ತಿದ್ರು. ಮೊನ್ನೆನೂ ಪ್ರಶ್ನೆ ಮಾಡಿದ್ದೇನೆ, ಅದನ್ನು ಬೇರೆ ರೂಪಾಂತರ ಮಾಡ್ಕೊಂಡಿದ್ದ. ಮುಂಗಡ ಸಾಲ ಅಂದರೆ ಅದಕ್ಕೆ ಬಾಂಡ್ ಇಲ್ಲ, ಏನೂ ಇಲ್ಲ. ಅದನ್ನು ಸಹಿತ ವಿರೋಧಿಸಿದ್ದೇನೆ ಮೀಟಿಂಗಲ್ಲಿ. ಅಷ್ಟರ ಮೇಲೆ ಕೊಡೋದನ್ನು ಕಡಿಮೆ ಮಾಡಿದ್ರು. ಅದನ್ನು ಆದರೂ ಕೊಟ್ಟಿದ್ದು ಹಾಗೇ ಇದೆ, ವಸೂಲಿ ಇಲ್ಲ. ಅದಕ್ಕೆ ಒಂದು ರೀತಿಯಿಂದ ಬಹಳ ಮುಂದುವರಿತಿತ್ತೇನೋ, ಮುಂದುವರೆದಂತ ನೋಡಿಕೊಳ್ಳುವಂತಹ ಅಥವಾ ನೋಡಿಕೊಂಡ ವ್ಯಕ್ತಿ ನಾನೇ ಆಗ್ತೇನೆ. ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಒಂದು ಆಡಳಿತ ಮಂಡಳಿ ಆಗಿರ್ಬೋದು, ತಮ್ಮ ಒಂದು ಸಂಸ್ಥೆಯ ಸದಸ್ಯರಾಗಿರ್ಬೋದು, ತಮ್ಮ ಒಂದು ಸಿಬ್ಬಂದಿ ವರ್ಗ ಆಗಿರ್ಬೋದು, ಯಾವ ರೀತಿ ತಮ್ಮ ಒಂದು ಆಡಳಿತದಲ್ಲಿ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ? ನಮ್ಮ ಆಡಳಿತ ಮಂಡಳಿ ಬಹುತೇಕ ಬಹಳ ಪ್ರೀತಿ ವಿಶ್ವಾಸದಿಂದಿದೆ. ನನಗೆ ಅವರು ತುಂಬ ಗೌರವ ಕೊಡ್ತಾರೆ, ನಾನು ಅವರನ್ನು ಗೌರವದಿಂದಲೇ ಕಾಣ್ತೇನೆ. ಪರಸ್ಪರ ಮುಚ್ಚುಮರೆ ಇರೋದಿಲ್ಲ ನಮ್ಮಲ್ಲಿ. ಏನಿದ್ರು ನಾವು ಒಂದು ಟರಾವ್ ಮಾಡೋದು, ಟರಾವ್ ಗೊತ್ತಿಲ್ಲದೆ ಹೋಗಿ ಇಂಥವೆಲ್ಲ ನಡೀತಾವೆ ಹೊರಗಡೆ. ಅದನ್ನು ನಾನು ಖಂಡಿತ ಮಾಡೋದಿಲ್ಲ, ಬಿಚ್ಚು ಮನಸ್ಸಿನಿಂದ ಹೇಳ್ತೇನೆ. ಹಾಗಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಎಲ್ಲೋ ಒಂದು ಸಂದರ್ಭದಲ್ಲಿ ಆಸ್ತಿ ನುಂಗ್ಲಿಕ್ಕಾಗಿ ಬಂದವ ಮಾತ್ರ ವಿರೋಧ ಮಾಡಿ ಹೋದ ಬಿಟ್ಟರೆ ಆಡಳಿತ ಮಂಡಳಿ ಅವ್ರು ಮಾಡಲಿಲ್ಲ, ನನ್ನ ಪರವಾಗಿ ನಿಂತರು, ಅದು ಬೇರೆ ವಿಚಾರ. ಇನ್ನು ಸಿಬ್ಬಂದಿ ಒಬ್ಬರು ನಿವೃತ್ತರಾಗಿದ್ದಾರೆ, SM ಭಟ್ರು ಹೇಳಿ. ನಮ್ಮಲ್ಲಿ 5 ಜನ ಸಿಬ್ಬಂದಿಗಳಿದ್ದಾರೆ. ದಿವಾಕರ್ ಭಟ್ಟ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಚಂದ್ರಶೇಖರ್ ದೇವರು ಹೆಗಡೆ ಅಕೌಂಟೆಂಟ್, ಗಜಾನ ದೇವರು ಹೆಗಡೆ ಮಾರಾಟಗಾರ, ಉದಯ್ ರವಿ ಶ್ರೀಪಾಲ್ ಮಾರಾಟಗಾರ, ರಘುಪತಿ ಲಕ್ಷ್ಮಣಗೌಡ ಸಿಪಾಯಿ. ಬಹುತೇಕ ನಮ್ಮ ಸಿಬ್ಬಂದಿಯಲ್ಲಿ ಭಿನ್ನ ಭೇದ ವ್ಯವಸ್ಥೆ ಇಲ್ಲ. ಸರಿಯಾದ ವ್ಯವಸ್ಥೆಯನ್ನು ಸರಿದೂಗಿಸ್ಕೊಂಡು ಹೋಗಲಿಕ್ಕೆ ಅಧ್ಯಕ್ಷರು ಬೇರೆ ಸಿಬ್ಬಂದಿ ಬೇರೆ ಆ ರೀತಿಯಲ್ಲಿ ನಡ್ಕೊತಾನೆ ಇಲ್ಲ. ನಾವೆಲ್ಲ ಒಂದು ಕುಟುಂಬದ ಸದಸ್ಯರಂತೆ ಬಹುತೇಕ ಅದೇ ರೀತಿಯಲ್ಲಿ ಹೋಗ್ತಾ ಇದ್ದೇವೆ, ಅದೇ ರೀತಿಯಲ್ಲಿ ನಡೀತಾನೂ ಇದೆ. ಹಾಗಾಗಿ ಸಿಬ್ಬಂದಿ ವರ್ಗದಲ್ಲಿ ಯಾವುದೇ ಗೊಂದಲ ಇಲ್ಲ, ಚೆನ್ನಾಗೇ ಇದೆ, ಚೆನ್ನಾಗಿಯೂ ಇದ್ದೇವೆ. ಅದು ಪರಸ್ಪರ ಅಗ್ರಿ ಹೊಂದಾಣಿಕೆಯಲ್ಲಿದೆ. ಮತ್ತಿನ್ನು ಆಡಳಿತ ಮಂಡಳಿಯ ಹೆಸರೇನು ಸರ್? ಆಡಳಿತ ಮಂಡಳಿಯಲ್ಲಿ ನಾನು ಅಧ್ಯಕ್ಷ ಇದ್ದೇನೆ, ಸುಬ್ಬನಾರಾಯಣ ಭಟ್ಟ. ನಮ್ಮಲ್ಲಿ ಚೌಡು ತಮ್ಮಣ್ಣಗೌಡ ಕಿತ್ತಳ್ಳಿ ಉಪಾಧ್ಯಕ್ಷರು. ಆಮೇಲೆ ಆಡಳಿತ ಮಂಡಳಿ ಸದಸ್ಯರು ವೆಂಕಟರಮಣ ತಿಮ್ಮನಾಯಕ ಹಸಿವಿಗೋಳಿ,
ಪರಮೇಶ್ವರ್ ಕೃಷ್ಣ ಹೆಗಡೆ ನೆಲೆಕೂಳಿ, ವಿವೇಕ್ ಸುಬ್ರಾಯ ಭಟ್ ಗಡಿ ಹಿತ್ಲು, ಶಿವಾನಂದ್ ಸುಬ್ರಾಯ ಹೆಗಡೆ ನೈಗಾರು, ಮಹಾಬಲೇಶ್ವರ ರಾಮಚಂದ್ರ ಭಟ್ಟ ಜಗಳೇ ಮನೆ, ಪ್ರಸನ್ನ ದೇವರು ಹೆಗಡೆ ಕುಡೆಗೋಡು, ಬಡಿಯಾ ಕೃಷ್ಣ ನಾಯ್ಕ ಅಮಟೆಗೆದ್ದೆ, ರಮೇಶ್ ಮಹಾಬಲೇಶ್ವರ ಗೌಡ ಬೊಳೂರು, ಶ್ರೀಮತಿ ಜಯಲಕ್ಷ್ಮೀ ನಾರಾಯಣ ನಾಯ್ಕ್ ಮಾರ್ಲಮನೆ, ಶ್ರೀಮತಿ ಮಹಾದೇವಿ ಗೌಡ ಬೆಳೆಗೋಡು, ಮಂಜುನಾಥ್ ಬೀರ ಹಸ್ಲರ್. ಇಷ್ಟು ಜನ 13 ಜನ ಒಟ್ಟು ಸದಸ್ಯರಿದ್ದೇವೆ. ಎಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಹೊಂದಿಕೊಂಡು ಕೆಲಸ ಮಾಡ್ತಾ ಇದೆ. ತುಂಬಾ ಸಂತೋಷ ಸರ್. ಇನ್ನು ತಮ್ಮ ಒಂದು ಸಹಕಾರಿ ರಂಗ ಮತ್ತೆ ಒಂದು ಗ್ರಾಮ ಪಂಚಾಯತಿ ಆಡಳಿತವನ್ನು ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ? ನಾನು ಈ ಮೊದಲು ಹೇಳಬೇಕಾಗ್ತದೆ, ಈ ಸಂಸ್ಥೆಗೆ ಬಂದು ಕಾಯಂ ಅಧ್ಯಕ್ಷ ಕೂಡಿರಲಿಲ್ಲ, ಬೇರೆಯವರನ್ನು ಆಗಾಗ ತಂದಿದೆ. ನಂದು ಸಾಮಾಜಿಕ ಕ್ಷೇತ್ರವೇ ಮುಖ್ಯ. ನನಗೆ ರಾಜಕೀಯದ ಭಟ್ರು ಅಂತ ಯಾರು ಹೇಳೋದಿಲ್ಲ. ಹಾಗಾಗಿ ಸಾಮಾಜಿಕವಾಗಿ ಜನರಿಗೆ ಅತಿ ತೊಂದರೆಯಲ್ಲಿದ್ದು ನಮ್ಮ ಮನೆಗೆ ಬಂದು ನಾಳೆ ಏನೋ ಆರಾಮಿಲ್ಲ, ಆರೋಗ್ಯ ಕೆಟ್ಟಿದೆ, ಹಣ ಇಲ್ಲ, ನಾನು ಕೈಯಿಂದ ತೆಗೆದುಕೊಟ್ಟ ಯಾವಾಗ ಭಾಳಷ್ಟು ಜನ ಕೊಟ್ಟಿದ್ದಾರೆ, ಕೆಲವರು ಆಗದೇ ಇರ್ಬೋದು ಕೊಡಲಿಕ್ಕೆ. ಅದು ಮುಖ್ಯ ಅಲ್ಲ. ಅವರನ್ನು ಬರಿಗೈಯಲ್ಲಿ ಕಳಿಸಿ ನನಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಕೊಡಿಗೆದ್ದೆ ಹೇಳೋ ಒಂದು ದೇವಸ್ಥಾನ ಉಂಟು, ಅದು ಬಹಳ ಹೀನಾವಸ್ಥೆಯಲ್ಲಿತ್ತು, ಅದಕ್ಕೆ ಬಿಲ್ಡಿಂಗ್ ಇರಲಿ. ಅದಕ್ಕೆ ನಾನು ಕೈ ಜೋಡಿಸಿದ್ದೇನೆ. ಅದರ ಅಭಿವೃದ್ಧಿಗೆ ನನ್ನ ಸಾಧ್ಯವಾದಷ್ಟು ಕೊಡುಗೆನೂ ಇದೆ. ಅಭಿವೃದ್ಧಿ ಹೊರಗಿಂದ ಹಣ ತಂದು ಮಾಡಲಿಕ್ಕೆ ಕೈ ಜೋಡಿಸಿದ್ದೇನೆ. ಇನ್ನು ಬೇರೆ ಬೇರೆ ದೇವಾಲಯ, ಶಾಲೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಇದಕ್ಕೆಲ್ಲ ಬಂದು ಕೇಳಿದಾಗ ಸಾಧ್ಯವಾದಷ್ಟನ್ನು ಕೊಟ್ಟಿದ್ದೇನೆ. ನಮ್ಮ ಸಂಸ್ಥೆಯಿಂದಲೂ ಕೊಡಿಸಿದ್ದೇನೆ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ತೊಡ್ಕೊಂಡವನೇ ವಿನಃ ನಾನು ರಾಜಕೀಯ ವ್ಯಕ್ತಿ ಅಂತ ನನಗೆ ಎಲ್ಲೂ ಬಣ್ಣ ಬರಲಿಲ್ಲ. ತುಂಬ ಸಂತೋಷ ಸರ್. ಸರ್, ಇನ್ನು ಅದೇ ರೀತಿ ಕೊನೆಯದಾಗಿ ತಮ್ಮ ಒಂದು ಆಡಳಿತ ಮಂಡಳಿಗಾಗಿರ್ಬೋದು, ತಮ್ಮ ಸಿಬ್ಬಂದಿ ವರ್ಗಕ್ಕಾಗಿರ್ಬೋದು, ತಾವು ಇಲ್ಲಿವರೆಗೆ ಒಂದು ಏನು ಕೆಲಸವನ್ನ ಮಾಡಿಕೊಟ್ಟಿದ್ದೀರಿ, ಅವ್ರಿಗೆಲ್ಲರಿಗೂ ಯಾವ ರೀತಿ ತಾವು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ಇದು ಬಹಳ ಪ್ರಾಮುಖ್ಯವಾದ ವಿಚಾರ. ಜನರಿಗೆ ಧನ್ಯವಾದ ಹೇಳೋದು ಅಂದರೆ, ಯಾಕೆಂದ್ರೆ ನಾವು ಅವರಿಂದ ತೆಗೆದುಕೊಂಡಿರ್ತೇವೆ, ನಾವು ತಿರುಗಿ ಕೊಡೋದೇ ಧನ್ಯವಾದ, ಮತ್ತೇನೇನು ಕೊಡಲಿಕ್ಕಾಗ್ತದೆ. ಹಾಗಾಗಿ ನನಗೆ ಸಹಕಾರ ಕೊಟ್ಟ ಸಂಸ್ಥೆಯ ಸಿಬ್ಬಂದಿ, ಆಡಳಿತ ಮಂಡಳಿ ಹಾಗೂ ಈ ಕಾರ್ಯಕ್ಷೇತ್ರದಲ್ಲಿ ತೊಡಗಿಕೊಂಡ 1100 ಚಿಲ್ಲರೆ ಸದಸ್ಯರು, ಅವರಿಗೆಲ್ಲ ಆತ್ಮೀಯವಾಗಿ ಅವರನ್ನು ನೆನಪಿಸಿಕೊಂಡು ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆ ಪಂಚಾಯತ್ನಲ್ಲಿ ಅಲ್ಲಿ ಸಿಬ್ಬಂದಿ, PDO, ಆಮೇಲೆ ಅಲ್ಲಿಯ ಸದಸ್ಯರು, ಇವರೆಲ್ಲರ ಸಹಕಾರ ಇಲ್ಲದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಈ ಯಾವುದೇ ವ್ಯವಸ್ಥೆ ಹೋದರೂ ಸಹಕಾರ ಬೇಕು. ಒಂದು ಕುಟುಂಬ ಮುನ್ನಡೆಯಬೇಕಾದ್ರೆ ಕುಟುಂಬದ ಸದಸ್ಯರ ಸಹಕಾರ ಕೊಟ್ಟರೆ ಆ ಕುಟುಂಬ ಮುಂದೆ ಹೋಗ್ತದೆ, ಇಲ್ಲದಿದ್ದರೆ ಹಿಂದೆ ಹೋಗ್ತದೆ. ಹಾಗಾಗಿ ನಮಗೆ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ. ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಪಂಚಾಯತ್ ಮತ್ತು ಸೊಸೈಟಿ ಏರಿಯಾದ ಎಲ್ಲ ಜನಕ್ಕೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಸಹಕಾರಿ ರಂಗದ ವಿಷಯಗಳನ್ನು ಮತ್ತೆ ಒಂದು ಗ್ರಾಮ ಪಂಚಾಯತಿಯ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ. ತಾವು ನೋಡೋಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಾ ದೊಡ್ಡಮನೆ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ದೊಡ್ಡಮನೆ ಇದರ ಹಾಲಿ ಅಧ್ಯಕ್ಷರು ಹಾಗೂ ದೊಡ್ಡಮನೆ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು ಶ್ರೀ ಸುಬ್ರಾಯ ನಾರಾಯಣ್ ಭಟ್ ಗಡಿಹಿತ್ಲು ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.